ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಟು ಡೇ 1 ನವರಾತ್ರಿ ಡೈರೀಸ್. ಸೊ ನಮ್ಮಲ್ಲಿ ಈ ಗೊಂಬೆ ಕೂರಿಸೋ ಪದ್ಧತಿ ಇಲ್ಲ, ಆದರೆ ಪ್ರತಿದಿನ ಸಾಯಂಕಾಲ ಟೈಮಲ್ಲಿ ಅಥವಾ ಮುಸ್ಸಂಜೆ ಟೈಮಲ್ಲಿ ನಾವು ಹೊಸ್ಲು ಪೂಜೆ ಮಾಡ್ಕೊಂಡು ಬಂದಿರೋ ಅಂಥ ಪದ್ಧತಿ ಇದೆ. ಇದನ್ನೇ ನಮ್ಮ ಅಮ್ಮ ಅತ್ತೆ ನಡ್ಸ್ಕೊಂಡು ಬಂದಿರೋದು. ಸೇಮ್ ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀವಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಹೊಸ್ಲು ಪೂಜೆಗೆ ಏನೆಲ್ಲ ಬೇಕು ಅಂತ ರೆಡಿ ಮಾಡಿಕೊಂಡು ಹೊಸ್ಲು ಪೂಜೆನ ಮಾಡ್ತೀನಿ. ಸೊ ಏನಂದರೆ ಈ ನವರಾತ್ರಿಯಲ್ಲಿ ನಾವು ಕುಂಬಳಕಾಯಿ ದೀಪ ಮಾಡಿ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಹೊಸ್ಲು ಪೂಜೆನ ನಾವು ಮಾಡ್ಕೋತೀವಿ. ಇದಾದ ನಂತರ ನಾನು ಇವತ್ತು ವೈಟ್ ಥೀಮ್ ಅಂತ ಇಟ್ಕೊಂಡು ಉಪ್ಪಿಟ್ಟು ಅಂದರೆ ವೆಜಿಟೇಬಲ್ ಉಪ್ಪಿಟ್ಟು ಮಾಡಿ ಅದ್ರ ಜೊತೆಗೆ ಬಾಳೆಕಾಯಿ ಬಜ್ಜಿ ಸಹ ಮಾಡ್ಕೊಂಡಿದ್ದೀನಿ. ಇವತ್ತು ಬಂದು ನವರಾತ್ರಿಯ ಮೊದಲನೇ ದಿನ, ಅಂದರೆ ಶೈಲಪುತ್ರಿಯ ಅವತಾರ. ಈ ದಿನ ನಾವು ವೈಟ್ ಬಣ್ಣ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡೋದಾಗಿರ್ಬೋದು, ಅಥವಾ ಹಾಲುಗ್ದ ಅನ್ನ ಮಾಡೋದಾಗಿರ್ಬೋದು, ಅಥವಾ ಏನೇ ಒಂದು ಬಿಳಿ ಬಣ್ಣದ ಹೂವು ದೇವರಿಗೆ ಇಟ್ಟು ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ.